ಮಳೆಯಾಗ್ತಾ ಇರುವಂತಹ ಪರಿಣಾಮ ರಾಜ್ಯದ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ನಮ್ಮ ರಾಜ್ಯದ ರೈತರಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಯಾಕಂತಂದ್ರೆ ಭೀಮಾ ನದಿ ಅಲ್ಲಿ ಮುಳುಗಿದ್ದಾರೆ ರೈತರ ಪಂಪ್ಸೆಟ್ ಸಂಪೂರ್ಣವಾಗಿ ಮುಳುಗಿದೆ. ಅವರ ಬದುಕೆ ಬರ್ಬಾದಾಗುವಂತಹ ಸ್ಥಿತಿ. ಭೀಮಾ ನದಿಗೆ ನೀರು ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಭೀಮಾ ನದಿಯಲ್ಲಿ ರೈತರ ಪಂಪ್ಸೆಟ್ಟೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟಿಗೆ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಭೀಮೆಯ ಒಡಲಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಿಂಗಣಿ ಬ್ಯಾರೇಜ್ ಓಪನ್ ಮಾಡದೆ ಅಧಿಕಾರಿಗಳಿಂದಾದಂತಹ ಎಡವಟ್ಟಿದು. 5 ಗೇಟ್ನ ಪೈಕಿ 2 ಗೇಟ್ ಮಾತ್ರ ಅರ್ಧ ಓಪನ್ ಮಾಡಿದ್ದಾರೆ. 2 ಗೇಟ್ ಅರ್ಧ ಓಪನ್ ಮಾಡಿ ನಿರ್ಲಕ್ಷ್ಯ ತೋರಿರುವಂತಹ ಆರೋಪ ಈಗ ರೈತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರೈತರ ಪಂಪ್ಸೆಟ್ಗಳೆಲ್ಲವೂ ಕೂಡ ನೀರು ಪಾಲಾಗಿದೆ, ನೀರಿನಲ್ಲಿ ಮುಳುಗಿ ಹೋಗಿದೆ. ಅದನ್ನ ಮೇಲೆತ್ತೋದೆ ಹರಸಾಹಸದ ಕೆಲಸ ಆಗಿದೆ ರೈತರಿಗೆ. ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇರುವಂತಹ ಪರಿಣಾಮ ರಾಜ್ಯದ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ನಮ್ಮ ರಾಜ್ಯದ ರೈತರಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಯಾಕಂತಂದ್ರೆ ಭೀಮಾ ನದಿ ಅಲ್ಲಿ ಮುಳುಗಿದ್ದಾರೆ ರೈತರ ಪಂಪ್ಸೆಟ್ ಸಂಪೂರ್ಣವಾಗಿ ಮುಳುಗಿದೆ. ಅವರ ಬದುಕೆ ಬರ್ಬಾದಾಗುವಂತಹ ಸ್ಥಿತಿ. ಭೀಮಾ ನದಿಗೆ ನೀರು ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಭೀಮಾ ನದಿಯಲ್ಲಿ ರೈತರ ಪಂಪ್ಸೆಟ್ಟೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟಿಗೆ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಭೀಮೆಯ ಒಡಲಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಿಂಗಣಿ ಬ್ಯಾರೇಜ್ ಓಪನ್ ಮಾಡದೆ ಅಧಿಕಾರಿಗಳಿಂದಾದಂತಹ ಎಡವಟ್ಟಿದು. 5 ಗೇಟ್ನ ಪೈಕಿ 2 ಗೇಟ್ ಮಾತ್ರ ಅರ್ಧ ಓಪನ್ ಮಾಡಿದ್ದಾರೆ. 2 ಗೇಟ್ ಅರ್ಧ ಓಪನ್ ಮಾಡಿ ನಿರ್ಲಕ್ಷ್ಯ ತೋರಿರುವಂತಹ ಆರೋಪ ಈಗ ರೈತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರೈತರ ಪಂಪ್ಸೆಟ್ಗಳೆಲ್ಲವೂ ಕೂಡ ನೀರು ಪಾಲಾಗಿದೆ, ನೀರಿನಲ್ಲಿ ಮುಳುಗಿ ಹೋಗಿದೆ. ಅದನ್ನ ಮೇಲೆತ್ತೋದೆ ಹರಸಾಹಸದ ಕೆಲಸ ಆಗಿದೆ ರೈತರಿಗೆ. ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ನದಿಯ ತಟದಲ್ಲಿ ಸೂರ್ಯಕಾಂತ್ ಯಲ್ಲಪ್ಪ ತೀರ್ಗೊಂಡ ಇವರ ಜಮೀನಿನಲ್ಲಿ ಕುಳಿತಿರತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.